ಚಿಂತಾಮಣಿ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ರೆಡ್ಡಿ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಮಂಜುನಾಥ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಳಿದಂತೆ ಉಪಾಧ್ಯಕ್ಷರಾಗಿ ಶ್ರೀನಾಥ್ ಬಾಬು, ಕಾರ್ಯದರ್ಶಿ ಕಿರಣ್ ಕುಮಾರ್, ಜಂಟಿ ಕಾರ್ಯದರ್ಶಿ ಮಂಜುನಾಥ, ಖಜಾಂಚಿ ಲಕ್ಷ್ಮೀ ನಂದಿತ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ರಚನಾ, ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣಸ್ವಾಮಿ, ದೇವರಾಜ, ನಾಗೇಶ್, ವಿನಯ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುರೇಶ್ ಬಾಬು ಘೋಷಣೆ ಮಾಡಿದ್ದಾರೆ. ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು, ವಕೀಲರು ಅಭಿನಂದಿಸಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ನಂದಿ ಟಿವಿ, ಚಿಂತಾಮಣಿ. ಎಲ್ಲ ಹಿರಿಯ ವಕೀಲರೆಲ್ಲ ಸೇರಿ 2026-28 ಸಾಲಿನವರೆಗೂ ನಮ್ಮನ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಹಾಗೂ ನಮ್ಮ ಹಿರಿಯ ವಕೀಲರು ಹಾಗೂ ಎಲ್ಲ ವಕೀಲರ ಮಿತ್ರರು, ಮಹಿಳಾ ವಕೀಲರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ ಒಂದು ವರ್ಷದ ಒಳಗಡೆಗಾಗಿ ಈಡೇರಿಸೋದಾಗಿ ಈ ಸಮಯದಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಹಿರಿಯ ವಕೀಲರಿಗೂ ಮೊದಲಿಗೆ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಏನು ಭರವಸೆ ಇಟ್ಟು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೋ ಅದರಂತೆ ನಾವು ನಡ್ಕೊತೀವಿ ಅಂತ ಹೇಳಿಬಿಟ್ಟು ನಾನು ಈ ಟೈಮಲ್ಲಿ ಪ್ರಾಮಿಸ್ ಮಾಡಿ ಹೇಳ್ತೇನೆ. ಪದಾಧಿಕಾರಿಗಳು ಇವಾಗ ಮಂಜುನಾಥ್ ರೆಡ್ಡಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಾಗಿ ಶ್ರೀನಾಥ್ ಬಾಬು ಮತ್ತು ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್, ಜಾಯಿಂಟ್ ಸೆಕ್ರೆಟರಿಯಾಗಿ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಎಲ್ಲರೂ ನಾವು ಸಹಕಾರ ಕೊಟ್ಟಂಗೆ ಎಲ್ಲ ಮಾಡಿಕೊಂಡು ಸಹಕಾರ ಕೊಟ್ಟು ನಮ್ಮ ವಕೀಲರಿಗೆಲ್ಲ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಇದಾಗಿದೆ ಅಂತೇಳಿ ಇವತ್ತು ಎಲ್ಲರಿಗೂ ಅಷ್ಟೇ ಅವ್ರಿಗೆಲ್ಲರಿಗೂ ಶುಭೋದಯ ಆಗಲಿ ಅಂತೇಳಿ ನಮಸ್ಕಾರ ಮಾಡ್ತೀನಿ. ನಮ್ಮ ಬಾರ್ ಕೌನ್ಸಿಲು ಮತ್ತು ಬೆಂಗಳೂರು ಅಸೋಸಿಯೇಷನ್ನಿಂದ ಇವತ್ತೆಲ್ಲ ಅಬ್ಸ್ಟೈನ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳು ಇದ್ದು ಅವುಗಳೆಲ್ಲ ಪರಿಹಾರ ಮಾಡಬೇಕು. ಆಮೇಲೆ ಇನ್ನೂ ಹಿರಿಯ ವಕೀಲರನ್ನ ನೇಮಕಾತಿ ಮಾಡಬೇಕು. ಹೈಕೋರ್ಟ್ಗೆ ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಮಾರ್ಗದರ್ಶಿ ಸೂಚಿಗಳು ಎಲ್ಲನೂ ವಕೀಲರಿಗೆ ಬೇಕಾಗಿರ್ತಕ್ಕಂಥದ್ದನ್ನು, ಆಮೇಲೆ ಅದೇ ರೀತಿ ಏನು ಬೇಸಿಕ್ ನೀಡ್ಸ್ ಇದೆಯೋ ಕೋರ್ಟ್ಗಳಿಗೆ ಒದಗಿಸಬೇಕು ಅಂತ ಹೇಳ್ಬಿಟ್ಟಿದ್ದೆ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ರು. ಅದರಂತೆ ಈ ದಿನ ನಾವು ಕೂಡ ನಮ್ಮ ವಕೀಲರ ಸಂಘದಿಂದ ನಾವೆಲ್ಲ ಸೇರಿ ಇವತ್ತು ನಮ್ಮ ಕಲಾಪಗಳಿಂದ ವಿರಮಿಸಿ ಅದಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ. ಎಲ್ಲ ನಮ್ಮ ವಕೀಲ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಶುಭಾಶಯಗಳು. ಈ ಒಂದು 2 ವರ್ಷ ಏನು ಅವ್ರಿಗೆ ಅವಧಿ ಇರುತ್ತೋ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಭರವಸೆ ಇದೆ. ಹಿಂದೆ ಈಗ ಏನು ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ರೆಡ್ಡಿ ಅವರಿಗೆ ಅನುಭವ ಕೂಡ ಇದೆ. ಆ ಅನುಭವದಲ್ಲಿ ಎಲ್ಲರನ್ನೂ ಒಂದು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಪಡೆದೇ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಮಾಡುವಷ್ಟು ಕೆಲಸ ಬೆಟ್ಟದಷ್ಟಿದೆ. ಆ ಬೆಟ್ಟದಷ್ಟು ಕೆಲಸ ಮಾಡೋದೇ ಅಧ್ಯಕ್ಷರ ಗುರಿ. ಅವ್ರ ಜೊತೆಗೆ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿಗೆ ಮನವಿ. ವಕೀಲ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿಕೊಂಡು ಎಲ್ಲರೂ ಯಾರು ಏನು ಚುನಾವಣೆ ಸ್ಪರ್ಧಿಸಿದಾರೋ ಅವರೆಲ್ಲರೂ ನನಗೆ ಉಪಾಧ್ಯಕ್ಷವಾರಿಕೆಯನ್ನು ಕೊಟ್ಟಿದ್ದರು. ಮತ್ತು ಹಿರಿಯ ವಕೀಲರ ಒಂದು ಸಮಕ್ಷಮ ಅವರ ಮಾರ್ಗದರ್ಶನದಂತೆ ಸರ್ವಾನುಮತದಿಂದ ಎಲ್ಲರೂ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ನಾನು 7 ಜನ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿ ಸಲ್ಲಿಸ್ಕೊಂಡಿದ್ರು. ಆ ಹಿರಿಯ ವಕೀಲರ ಒಂದು ಏನು ಮಾರ್ಗದರ್ಶನದಲ್ಲಿ ಎಲ್ಲರೂ ತಮ್ಮ ಉಮೇದುವಾರಿಗಳನ್ನು ವಾಪಸ್ ತಗೊಂಡು ಸರ್ವಾನುಮತದಿಂದ ಅವರು ಎಲ್ಲ ಆಯ್ಕೆಯಾಗಿದ್ದಾರೆ. ಎಲ್ಲ ಪ್ರಕ್ರಿಯೆ ಮುಗಿದಿದ್ರು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಆಯ್ಕೆ ಆಗಿರೋಕ್ಕಂಥ ಏನು ಪದಾಧಿಕಾರಿಗಳಿದ್ದಾರೆ ಒಳ್ಳೆಯ ರೀತಿಯಲ್ಲಿ 2 ವರ್ಷಗಳ ಕಾಲ ಅವರ ಆಡಳಿತ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಎಲ್ಲರನ್ನೂ ಕರೆಸಿ ನೋಡಪ್ಪ, ಎಲ್ಲ ಒಂದು ರೀತಿ ಸೌಹಾರ್ದ ವಾತಾವರಣ ಇರಬೇಕು. ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಕ್ಕಂಥವುಗಳಿಗೆ ಎಲ್ಲನೂ ಒಂದು ಒಗ್ಗಟ್ಟಾಗಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು. ನಮ್ಮ ಎಲ್ಲ ಆಕಾಂಕ್ಷಿಗಳು ಹಾಗೂ ನಮ್ಮ ಎಲ್ಲ ಕಿರಿಯ ವಕೀಲರು ಕೂಡ ಅವ್ರ ಮಾತಿಗೆ ಸಹಕಾರ ಕೊಟ್ಟು ಅವ್ರ ಮಾರ್ಗದರ್ಶನ ನಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು ಶ್ರೀನಾಥ್ ಬಾಬು ಅವ್ರನ್ನ ಉಪಾಧ್ಯಕ್ಷರಾಗಿ, ಕಿರಣ್ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ, ವಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ, ಆಮೇಲೆ ಒಬ್ಬ ಮಹಿಳಾ ಮೀಸಲಾತಿ ಅನ್ವಯ ಮಾಡಲೇಬೇಕು ಅಂತ ಒಂದು ಸ್ಪಷ್ಟ ನಿರ್ಧಾರ ಸುಪ್ರೀಂ ಕೋರ್ಟ್ ಇದೆ. ಅದರಂತೆ ನಂದಿತಾ ಲಕ್ಷ್ಮೀ ನಂದಿತಾ ಅನ್ನೋವ್ರನ್ನ ಖಜಾಂಚಿಯಾಗಿ, ಮತ್ತು ಇನ್ನೂ 5 ಜನ ಇವ್ರನ್ನ 6 ಜನ ಇವ್ರನ್ನ ನಮ್ಮ ರಚನಾ ವಕೀಲರು, ಆಮೇಲೆ ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣಸ್ವಾಮಿ KN, ದೇವರಾಜ್, ನಾಗೇಶ್ HN ಮತ್ತು ವಿನಯ್
GM ಅನ್ನೋರನ್ನ ಪದಾಧಿಕಾರಿಗಳನ್ನಾಗಿ ಸಹ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ರು. ಆ ರೀತಿ ಸಹಕಾರ ಮಾಡಿ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವಕೀಲರ ಪರವಾಗಿ ಹಿರಿಯ ಮತ್ತು ಕಿರಿಯ ವಕೀಲರ ಪರವಾಗಿ ನಮ್ಮ ಹಿರಿಯ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ಪರಂಪರೆ ಎಲ್ಲ ನಮ್ಮ ವಕೀಲರುಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ಕೊಂಡೋಗಿ ಇಡೀ ಜಿಲ್ಲೆ ಮತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದು ಮಾದರಿ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ.